ಹಾಯ್ ಫ್ರೆಂಡ್ಸ್, ಹೆಸರುಕಾಳು ಉಂಡೆನ ಯಾರೆಲ್ಲ ಈ ವಿಧಾನದಲ್ಲಿ ಇನ್ನೂ ಮಾಡಿಲ್ಲ ತಪ್ಪದೇ ಒಂದ್ಸಲ ಈ ವಿಧಾನದಲ್ಲಿ ಮಾಡ್ಕೊಂಡು ನೋಡಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ಬಾಯಿಗೆ ಹಾಕಿದ ತಕ್ಷಣ ಕರಗ್ತಾ ಇರುತ್ತೆ. ಅಷ್ಟೊಂದು ಸೂಪರ್ ಆಗಿರುತ್ತೆ. ಬನ್ನಿ ಹಾಗಿದ್ರೆ ಈ ಹೆಸರುಕಾಳು ಉಂಡೆನ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ. ಮೊದಲಿಗೆ ಇಲ್ಲಿ ನಾನು 1 ಕಪ್ ಆಗೋಷ್ಟು ಹೆಸರುಕಾಳನ್ನ ತೊಗೊಂಡಿದ್ದೀನಿ. ಹೆಸರುಕಾಳನ್ನ ಕ್ಲೀನ್ ಮಾಡಿಬಿಟ್ಟು ಒಂದು ಕಾಟನ್ ಬಟ್ಟೆಯಿಂದ ಚೆನ್ನಾಗಿ ಒರೆಸ್ಬಿಟ್ಟು ತೊಗೊಳ್ಬೇಕಾಗತ್ತೆ. ಇವಾಗ ನೋಡಿ ಇದನ್ನು ಒಂದು ಕಡಾಯಿನಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಗ್ಯಾಸ್ನ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಚೆನ್ನಾಗಿ ಹುರ್ಕೊಳ್ಬೇಕು. ಪೂರ್ತಿಯಾಗಿ ಹಸಿ ವಾಸನೆ ಹೋಗಬೇಕು, ಸ್ವಲ್ಪ ಕೂಡ ಹಸಿ ವಾಸನೆ ಇರಬಾರ್ದು. ಆವಾಗಲೇ ಈ ಹೆಸರುಕಾಳು ಉಂಡೆ ತಿನ್ನೋಕ್ಕೆ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ತೀನಿ. ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿ ಮಾಡ್ತಾ ಇರೋದ್ರಿಂದ ಹುರಿದ್ಬಿಟ್ಟು ಮನೆಯಲ್ಲೇ ಪುಡಿ ಮಾಡ್ಕೊಳ್ತೀನಿ. ನೀವೇನಾದರೂ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತೀನಿ ಅಂದರೆ ಈ ಹೆಸರುಕಾಳನ್ನ ಚೆನ್ನಾಗಿ ಹುರಿದ್ಬಿಟ್ಟು ಪೂರ್ತಿ ತಣ್ಣಗಾದ್ಮೇಲೆ ಮಿಲ್ಲಿಗೆ ನೀವು ಕೊಟ್ಟು ಪುಡಿ ಮಾಡಿಸ್ಕೊಳ್ಬೋದು. ಇವಾಗ ನೋಡಿ ಕಾಳೆಲ್ಲ ಹುರಿತಾ ಬಂದಂಗೆ ಕಲರೆಲ್ಲ ಚೇಂಜ್ ಆಗ್ತಾ ಇರುತ್ತೆ. ಮೊದಲಿಗೆ ಹಸಿರಿತ್ತು, ಇವಾಗ ಪೂರ್ತಿ ಬ್ರೌನ್ ಕಲರ್ ಆಗ್ತಾ ಇರುತ್ತೆ. ಹುರಿತಾ ಹಾಗೆ ಘಮ ಕೂಡ ಬರ್ತಾ ಇರುತ್ತೆ. ನಮಗೆ ಗೊತ್ತಾಗುತ್ತೆ ಆ ಘಮದಲ್ಲೇ ಇದು ಹೆಸರುಕಾಳು ಹುರಿದಿದೆಯೋ ಇಲ್ಲ ಅಂಥೇಳಿ. ಇವಾಗ ನೋಡಿ ಈ ರೀತಿಯಾಗಿ ಪೂರ್ತಿಯಾಗಿ ಕಾಳೆಲ್ಲ ಬ್ರೌನ್ ಕಲರ್ ಆಗಿದೆ. ಇಷ್ಟು ಹುರ್ಕೊಳ್ಬೇಕಾಗತ್ತೆ. ಸ್ವಲ್ಪ ಕೂಡ ಸೀದು ಹೋಗಬಾರ್ದು, ಆ ರೀತಿ ಕಾಳನ್ನ ಹುರ್ಕೊಳ್ಬೇಕಾಗತ್ತೆ. ಹಾಗಂತ ಹೈ ಫ್ಲೇಮೆಲ್ಲ ಇಟ್ಟು ಹುರಿಲಿಕ್ಕೆ ಹೋಗಬೇಡಿ. ಲೋ ಟು ಮೀಡಿಯಮ್ನಲ್ಲಿ ಇಟ್ಟು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಒಂದು 10-12 ನಿಮಿಷಕ್ಕೆ ಕಾಳೆಲ್ಲ ಚೆನ್ನಾಗಿ ಹುರ್ಕೊಳ್ಳುತ್ತೆ. ಇವಾಗ ನೋಡಿ ಚೆನ್ನಾಗಿ ಹುರಿದಿದೆ. ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಇದನ್ನು ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದೀನಿ. ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಬೇಕಾಗತ್ತೆ. ಆವಾಗ ನಮಗೆ ಪೂರ್ತಿಯಾಗಿ ಪೌಡ್ರ್ ಆಗುತ್ತೆ. ಸ್ವಲ್ಪ ಊರು ಬೆಚ್ಚಗಿದ್ದಾಗ ಹಾಕಿದರೆ ಮಿಕ್ಸಿ ಹೀಟಿಗೆ ಹಾಗೆ ಕಾಳು ಕೂಡ ಹೀಟ್ ಇರೋದ್ರಿಂದ ಬೇಗ ಪೌಡ್ರ್ ಆಗಲ್ಲ, ಹಸಿ ಆಗುತ್ತೆ. ನೋಡಿ ಇವಾಗ ಪೂರ್ತಿಯಾಗಿ ತಣ್ಣಗಾಗಿದೆ. ಇದನ್ನು ನಾನು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇದನ್ನು ಈ ರೀತಿಯಾಗಿ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದನ್ನು ಮತ್ತೆ ನಾವು ಜರಡಿ ಮಾಡ್ಕೊಳ್ಬೇಕಾಗತ್ತೆ. ಒಂದ್ಸಲ ಇದನ್ನು ನೀವು ಮಾಡ್ಕೊಂಡು ನೋಡಿ. ಒಂದ್ಸಲ ನೀವು ಇದನ್ನು ರುಚಿ ನೋಡಿದರೆ ಸಾಕು, ಮತ್ತೆ ಮಾಡ್ಕೊಳ್ತೀರಾ, ಅಷ್ಟು ರುಚಿಯಾಗಿರುತ್ತೆ ಅಂತ ಹೇಳ್ತೀನಿ. ನೋಡಿ ಇವಾಗ ಜಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹೆಸರುಕಾಳು ಹಾಗೆ ಉಳಿದಿದೆ ತರಿಯಾಗಿ. ಇದನ್ನು ಇನ್ನೊಂದು ಸಲ ನಾವು ಬೇಕಿದ್ರೆ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಬೋದು. ಇವಾಗ ಜಡಿ ಮಾಡಿಟ್ಟಿರುವಂಥ ಪೌಡ್ರನ್ನ ನಾನು ಮತ್ತೆ ಒಂದು ಕಡಾಯಿನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಮತ್ತೆ ಒಂದು 7-8 ನಿಮಿಷ ಹುರ್ಕೊಳ್ಬೇಕಾಗತ್ತೆ. ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಮೊದಲಿಗೆ ಇದನ್ನು ಜಸ್ಟ್ 1 ನಿಮಿಷ ಹಾಗೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನು 2 ಟೇಬಲ್ ಸ್ಪೂನು ತುಪ್ಪ ಹಾಕಿ ಹುರ್ಕೊಳ್ಬೇಕಾಗತ್ತೆ. ಕಡಿಮೆ ತುಪ್ಪದಲ್ಲೇ ಹೆಸರುಕಾಳು ಉಂಡೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಗ್ಯಾಸ್ನ ಲೋ ಫ್ಲೇಮ್ನಲ್ಲಿ ಇಟ್ಟು ಇದನ್ನು ಹುರ್ಕೊಳ್ಬೇಕಾಗತ್ತೆ. ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಹೆಚ್ಚಿನ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಕೂಡ ವಿಡಿಯೋಗಳನ್ನ ಶೇರ್ ಮಾಡ್ಕೊಳ್ಳಿ. ಅವರು ಕೂಡ ವಿಡಿಯೋಗಳನ್ನ ನೋಡಿಬಿಟ್ಟು ಎಲ್ಲ ರೆಸಿಪಿಗಳನ್ನೂ ಟ್ರೈ ಮಾಡಲಿ. ಅವ್ರಿಗೂ ಕೂಡ ಎಲ್ಲ ರೆಸಿಪಿಗಳು ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಲಿ ಅಂತ ಕೇಳ್ತೀನಿ ಫ್ರೆಂಡ್ಸ್. ಇವಾಗ ನೋಡಿ ಇದನ್ನು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಇವಾಗ ನೋಡಿ ಮತ್ತೆ ಕಲರ್ ಕೂಡ ಎಲ್ಲ ಚೆನ್ನಾಗಿ ಚೇಂಜ್ ಆಗ್ತಾ ಇರುತ್ತೆ. ಮಕ್ಕಳಿಗೆ ಆಗಿರ್ಬೋದು, ದೊಡ್ಡೋರಿಗೆ ಆಗಿರ್ಬೋದು, ಹಾಗೆ ಯಾರಿಗೆಲ್ಲ ಸ್ವಲ್ಪ ವೀಕ್ನೆಸ್ ಅನ್ನಿಸ್ತಾ ಇರುತ್ತೆ ಅವ್ರಿಗೆ ಈ ರೀತಿಯಾಗಿ ಹೆಸರುಕಾಳು ಉಂಡೆಗಳನ್ನ ಮಾಡಿಕೊಡಿ. ತುಂಬಾ ಚೆನ್ನಾಗಿರುತ್ತೆ. 1 ಉಂಡೆ ಅಥವಾ 2 ಉಂಡೆನ ತಿಂದ್ಬಿಟ್ಟು 1 ಲೋಟ ಹಾಲು ಕುಡಿದ್ರೆ ಸ್ವಲ್ಪ ಎನರ್ಜಿ ಬರುತ್ತೆ ಅಂತ ಹೇಳ್ತೀನಿ. ನೋಡಿ ಇವಾಗ ಮತ್ತೆ ನಾನು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಇದನ್ನ ಹುರ್ಕೊಂಡಿದ್ದೀನಿ. ಯಾವಾಗಲೂ ಬೇಸನ್ ಲಾಡು ಆಗಿರ್ಬೋದು, ಹಾಗೆ ರವೆ ಉಂಡೆ ಆಗಿರ್ಬೋದು, ಗೋಧಿ ಲಾಡು ಆಗಿರ್ಬೋದು ಮಾಡ್ತಾನೆ ಇರ್ತೀವಿ. ಆದರೆ ಈ ರೀತಿಯಾಗಿ ಹೆಸರುಕಾಳು ಉಂಡೆಗಳನ್ನ ಮಾಡ್ಕೊಳ್ಳಿ ತಪ್ಪದೆ ಅಂತ ಹೇಳ್ತೀನಿ. ಇವಾಗ ಚೆನ್ನಾಗಿ ಹುರಿದಾದ್ಮೇಲೆ ಇದನ್ನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಚಿಕ್ಕ ಕಡಾಯಿನ ಇಟ್ಕೊಂಡಿದ್ದೀನಿ. ಇದರಲ್ಲಿ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿದ್ದೀನಿ. ತುಪ್ಪ ಸ್ವಲ್ಪ ಕಾದ್ಮೇಲೆ ಇದಕ್ಕೆ ಒಂದು 7-8 ಗೋಡಂಬಿನ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಹಾಗೆ ಬಾದಾಮ್ ಕೂಡ ಒಂದು 5-6 ತೊಗೊಂಡು ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ದ್ರಾಕ್ಷಿ ಹಾಕ್ತಾಯಿಲ್ಲ, ಬರೀ ಗೋಡಂಬಿ ಮತ್ತು ಬಾದಾಮಿನ ಹಾಕ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಹಾಕಿದರೆ ಉಂಡೆ ತಿನ್ನಬೇಕಾದ್ರೆ ಮಧ್ಯದಲ್ಲಿ ಈ ರೀತಿಯಾಗಿ ಗೋಡಂಬಿ ಬಾದಾಮಿ ಸಿಗ್ತಾಯಿದ್ರೆ ಉಂಡೆ ಕೂಡ ಇನ್ನೂ ತಿನ್ನಲಿಕ್ಕೆ ಟೇಸ್ಟಿಯಾಗಿರುತ್ತೆ. ಇವಾಗ ಇದಕ್ಕೆ ಒಂದು 3 ಏಲಕ್ಕಿನ ಪುಡಿ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ, ಇನ್ನೂ ಪರಿಮಳ ಚೆನ್ನಾಗಿರುತ್ತೆ ಅಂಥೇಳಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ತುಪ್ಪದಲ್ಲಿ ಫ್ರೈ ಮಾಡಿಟ್ಟಿರುವಂಥ ಗೋಡಂಬಿ ಆಗಿರ್ಬೋದು, ಬಾದಾಮಿ ಆಗಿರ್ಬೋದು ಫ್ರೈ ಮಾಡಿ ಇಮಿಡಿಯೇಟಾಗಿ ಹಾಕ್ಲಿಕ್ಕೆ ಹೋಗಬೇಡಿ. ಸ್ವಲ್ಪ ಉಗುರು ಬೆಚ್ಚಗಾದ್ಮೇಲೆ ಹಾಕ್ಕೊಳ್ಳಿ. ಇವಾಗ ನೋಡಿ ಅದನ್ನೆಲ್ಲನೂ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸಕ್ಕರೆ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. 1 ಕಪ್ ಹೆಸರು ಕಾಳಿಗೆ ನೀವು 1 ಕಪ್ ಆಗೋಷ್ಟು ಸಕ್ಕರೆ ಪುಡಿನ ಸೇರಿಸ್ಕೊಳ್ಬೋದು, ಇಲ್ಲಾಂದರೆ ಸ್ವಲ್ಪ ಕಡಿಮೆ ಕೂಡ ಸೇರಿಸ್ಕೊಳ್ಬೋದು. ಆದರೆ ಪರ್ಫೆಕ್ಟಾಗಿ ನಿಮಗೆ ಸ್ವೀಟ್ ಬೇಕು ಅಂದರೆ 1 ಕಪ್ಗೆ 1 ಕಪ್ಪನ್ನೇ ಸೇರಿಸ್ಕೊಳ್ಳಿ.
ಇವಾಗ ಇದನ್ನ ಒಂದು ಸಲ ಎಲ್ಲ ಚೆನ್ನಾಗಿ ಈ ರೀತಿ ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ನೋಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಉಂಡೆ ಕಟ್ಟಕ್ಕಾಗುತ್ತೇನೋ ಅಂಥೇಳಿ ಒಂದು ಸಲ ನೋಡಿ. ಉಂಡೆ ಕಟ್ಟಕ್ಕಾಗ್ತಾಯಿಲ್ಲ, ಇನ್ನೂ ಹಿಟ್ಟು ಉದುರ್ತಾ ಇದೆ ಅಂದರೆ 1 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಳ್ಳಿ. ತುಪ್ಪನ ಬಿಸಿ ಬಿಸಿದು ಡೈರೆಕ್ಟಾಗಿ ಹಾಕ್ಲಿಕ್ಕೆ ಹೋಗಬೇಡಿ. ತುಪ್ಪನ ಕರಗಿಸ್ಬಿಟ್ಟು ತಣ್ಣಗಾದ್ಮೇಲೆ ಸೇರಿಸ್ಕೊಳ್ಬೇಕಾಗತ್ತೆ. ನೋಡಿ ಇವಾಗ 1-2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿದ್ದೀನಿ. ಇವಾಗ ಉಂಡೆ ಪರ್ಫೆಕ್ಟಾಗಿ ರೆಡಿ ಆಗ್ತಾಯಿದೆ. ಇವಾಗ ನೋಡಿ ನಮಗೆ ಯಾವ ಸೈಜಲ್ಲಿ ಉಂಡೆ ಬೇಕು ಅಂಥೇಳಿ ನೋಡ್ಕೊಂಬಿಟ್ಟು ಹಿಟ್ಟನ್ನ ತೊಗೊಂಡು ಈ ರೀತಿ ಉಂಡೆಗಳನ್ನ ಕಟ್ಕೊಳ್ಬೇಕಾಗತ್ತೆ. ಈ ರೀತಿ ಉಂಡೆ ರೆಡಿ ಮಾಡಿದ್ಮೇಲೆ ಸ್ವಲ್ಪ ಅಂಗೈನಲ್ಲಿ ಸ್ವಲ್ಪ ಈ ರೀತಿಯಾಗಿ ರೋಲ್ ಮಾಡಿದರೆ ಮೇಲ್ಗಡೆ ತುಪ್ಪ ಹಾಕಿರೋದ್ರಿಂದ ಈ ರೀತಿ ಶೈನಿಂಗ್ ರೀತಿ ಬರುತ್ತೆ. ಇದೇ ರೀತಿಯಾಗಿ ಉಂಡೆಗಳನ್ನ ಒಂದೇ ಸೈಜ್ನಲ್ಲಿ ಕಟ್ಕೊಳ್ಬೇಕಾಗತ್ತೆ. ಖಂಡಿತ ಈ ವಿಡಿಯೋನ ನೋಡಿಬಿಟ್ಟು ನೀವು ಕೂಡ ಈ ಹೆಸರುಕಾಳು ಉಂಡೆನ ತಪ್ಪದೆ ಈ ಪಂಚಮಿಗೆ ಟ್ರೈ ಮಾಡ್ತೀರಾ ಅಂತ ತಿಳ್ಕೊತೀನಿ. ತುಂಬಾ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಉಂಡೆನ ಅಂಥೇಳಿ ತೋರಿಸ್ಕೊಟ್ಟಿದ್ದೀನಿ. ಖಂಡಿತ ನೀವು ಕೂಡ ತಪ್ಪದೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ನೋಡಿ ನಾನು ಎಲ್ಲ ಉಂಡೆಗಳನ್ನು ಈಗ ಕಟ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಖಂಡಿತ ನೀವು ಕೂಡ ಈ ವಿಧಾನದಲ್ಲಿ ತಪ್ಪದೆ ಹೆಸರುಕಾಳು ಉಂಡೆನ ಟ್ರೈ ಮಾಡಿ ಅಂತ ಹೇಳ್ತೀನಿ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಜೊತೆ ಇದೇ ರೀತಿ ಒಳ್ಳೆ ರೆಸಿಪಿಗಳನ್ನ ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಹಾಗೆ ನಮ್ಮ ಚಾನಲ್ನಲ್ಲಿ ಸಾಕಷ್ಟು ರೆಸಿಪಿಗಳಿದೆ. ಒಂದು ಸಲ ಎಲ್ಲನೂ ನೋಡಿಬಿಟ್ಟು ಟ್ರೈ ಮಾಡಿ ಅಂತ ಹೇಳ್ತೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.